ಮೇಡಮ್ ನೀವು ಮತ್ತೆ ಇವರು ನೀವು ಹಾಡೇನಾದ್ರು ರೆಡಿ ಮಾಡ್ಕೊಂಡಿದ್ದೀರಾ? ರೆಡಿ ಇದೆ. ಈಗ ಇಬ್ರು ಸೇರ್ಕೊಂಡು ಈ RCBಗೋಸ್ಕರ ಒಂದು ಹಾಡು ಹೇಳ್ಬೇಕು ಅಂದ್ರೆ ನನಗೆ ನೆನಪಾಗ್ತಿರುವಂತ ಒಂದು ಹಾಡು ಹೃದಯ ಸಮುದ್ರ ಕಲೆ. ಈ ಹಾಡು ನೆನಪಾಗ್ತಿದೆ, ಸೊ ಅದಕ್ಕೆ ಇಬ್ರು ಸೇರ್ಕೊಂಡು ಈ ಹಾಡು ಹಾಡೋಣ ಅಂತ. ಹೃದಯ ಸಮುದ್ರ ಕಲಕಿ ಹುಟ್ಟಿದ ದ್ವೇಷದ ಬೆಂಕಿ ರೋಷಾದ್ ನಿಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜೈಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಅಶ್ವಮೇಧ. ಜೈ RCB. ಜೈ RCB. ಜೈ RCB. ಕಟ್ಟಿ ಹಾಕಿದ್ವಿ ತಗೊಂಡ್ಬರ್ತೀವಿ. ಅಶ್ವಮೇಧ ಏನ್ ಹೇಳ್ರಿ ಯುದ್ಧದಲ್ಲಿ ಈ ಸಲ ಈಗ ಕುದುರೆ ಕಟ್ಟಿ ಹಾಕಿವಿ, ಕಪ್ ಕಟ್ಟಿ ಹಾಕಿವಿ, ಬಿಡಿಸಿ ತಗೊಂಡ್ಬರ್ತೀವಿ. 12:30 ಕಪ್ ಕೈಯಲ್ಲಿರುತ್ತೆ. ಕಪ್ ಕೈಯಲ್ಲಿ. ನನಗೆ ಒಂದು ಭಯ ಇನ್ನೊಂದು ಏನಾಗ್ತಿರತ್ತಂದ್ರೆ ಗೆದ್ದಾದ್ಮೇಲೆ ಜನಗಳೆಲ್ಲ ಏನಾಗ್ಬಿಡ್ತಾರೋ ಅಂತ ಭಯ ಆಗ್ತಿದೆ ನನ್ಗೆ. ಎಲ್ಲ ಬಿದ್ದು ಹೋಗ್ಬಿಡ್ತಾರೋ ಅಥವಾ ಏನ್ ನೆಕ್ಸ್ಟ್ ಏನಾಗುತ್ತೆ ಅಂತ. ನಾನಂತೂ ಬಹಳ ಭಾವುಕ ಜೀವಿ. ನೀವೇನೇ ಹೇಳ್ಕೊಡ್ರಿ ಸ್ಕ್ರೀನಾಗ ಆಕಿ ಬಹಳ ಸ್ಟ್ರಾಂಗ್ ಆಕಿ ಹಂಗ ಹಿಂಗ. ನಾವಿಷ್ಟು ಭಾವುಕ, ಅದರಲ್ಲೂ ಕೂಡ ನಾವು ಉತ್ತರ ಕರ್ನಾಟಕದ ಮಂದಿ ಅಂತೂ ಏನು ಮಾಡ್ತೀವಿ ಗೊತ್ತಿಲ್ಲ, ಕೇಕೆ ಹೊಡೆಯೋದೇನು. ಆಮೇಲೆ ಸರ್ ಮೇಡಮ್ ತಾವೇನು ಹೇಳ್ತಾ ಇದ್ರಿ? ಅದೇ ಏನಾಗುತ್ತೆ ಹೇಗೆ ಸೆಲೆಬ್ರೇಷನ್, ಹೌದು ಖುಷಿ ಪಡ್ತಾರೆ. ನೆಕ್ಸ್ಟ್ ಮೂಮೆಂಟ್ ಏನೇನ್ ಯಾರ್ಯಾರು ಹೆಂಗ್ ರಿಯಾಕ್ಟ್ ಮಾಡ್ತಾರೋ, ಏನೇನ್ ಆಗ್ತಾರೋ, ಯಾರು ಬಿದ್ದೇ ಹೋಗ್ಬಿಡ್ತಾರೋ, ಸ್ವಲ್ಪ ಹಾರ್ಟ್ ಅಟ್ಯಾಕ್ ಒಂಚೂರು ಜನ ಮಾತ್ರ ಬೀದಿಯಾಗಿರ್ತಾರ. ಮಳೆ ಬರ್ಲಿ ಏನೇ ಬರ್ಲಿ ಬೆಂಗಳೂರಿನ ಜನ ಮಾತ್ರ ಬೀದಿಯಾಗಿರ್ತಾರ. ಪಟಾಕಿ ಸದ್ದಂತೂ ಮೊನ್ನೆ ವಿನ್ ಆದ್ವಲ್ಲ, ಬಹಳ ತನ ಸೌಂಡೇ ಕೇಳಿಲ್ಲ ನನಗ. ಏನು ಜನ ಮಕ್ಕೊಂಡಾರೇನು, ಒಂದು ಪಟಾಕಿ ಹೊಡಿವಲ್ರಲ್ಲ. ಆಮೇಲೆ ನೋಡು ಧಮಿಲ್ ಧಿಮಿಲ್ ಧಮಿಲ್ ಧಿಮಿಲ್ ಅಂತ ಶುರು ಆಯ್ತು.